ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಮೆರವಣಿಗೆಯಲ್ಲಿ 20,000ಕ್ಕೂ ಅಧಿಕ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಈ ಪಟ್ಟಣದಲ್ಲಿ 28ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ಮೆರವಣಿಗೆಯಾಗುತ್ತೆ. ಇನ್ನು ಈ ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಇನ್ನು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪೊಲೀಸರು ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಪಟ್ಟಣದ 28ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ಮೆರವಣಿಗೆ ಆಗುತ್ತೆ. ಈ ಮೆರವಣಿಗೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಕಲ್ಲು ತೂರಾಟ ಘಟನೆಯ ಮಧ್ಯೆ ಗಣೇಶ ವಿಸರ್ಜನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಮದ್ದೂರಲ್ಲಿ ಈಗಾಗಲೇ ಎಲ್ಲೆಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದ್ ಕಡೆ ಈಗಾಗಲೇ ಮದ್ದೂರಿಗೆ ವಿಜೇಂದ್ರ, ಕುಮಾರಸ್ವಾಮಿ ಹಾಗೆ ಸಿಟಿ ರವಿ ಎಲ್ಲ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಮದ್ದೂರಿಗೆ ಭೇಟಿ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ಮದ್ದೂರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಹಾಕಿದ್ರು. ನಿನ್ನೆ ಶಿಂಷಾ ನದಿಯಲ್ಲಿ ಮೆರವಣಿಗೆಯಲ್ಲಿ 20,000ಕ್ಕೂ ಅಧಿಕ ಜನ ಈ ಮೆರವಣಿಗೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಶೋಭಾಯಾತ್ರೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಸಾಮೂಹಿಕ ಗಣೇಶ ವಿಸರ್ಜನೆಗೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಒಂದ್ ಕಡೆ ಮದ್ದೂರಿನ ಸುತ್ತಮುತ್ತ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಹಾಕಿದ್ದಾರೆ, ರೌಂಡ್ಸ್ ಅನ್ನ ಹಾಕಿದ್ದಾರೆ. ಇನ್ನು ಸಾಮೂಹಿಕ ವಿಸರ್ಜನೆಗೆ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಅದರಲ್ಲಿ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ವಿಜೇಂದ್ರ, ಸಿಟಿ ರವಿ, ಕುಮಾರಸ್ವಾಮಿ ಭಾಗಿಯಾಗುವ ಸಾಧ್ಯತೆ ಇದೆ. ಮದ್ದೂರು ಪಟ್ಟಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು. 2,000 ಪೊಲೀಸರ ನಿಯೋಜನೆ, ಸಿಸಿ ಕ್ಯಾಮೆರಾ ಅಳವಡಿಕೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆಯನ್ನ ವಹಿಸಿದೆ. ರಾಮ್ ರಹೀಂ ನಗರದ ಮಸೀದಿ ಸುತ್ತ ಬಿಗಿ ಬಂದೋಬಸ್ತ್. ಪ್ರಚೋದನೆಗೆ ಒಳಗಾಗದಂತೆ ಚಲುವರಾಯಸ್ವಾಮಿ ಮನವಿಯನ್ನ ಮಾಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಕಣ್ಗಾವಲು. 2,000 ಪೊಲೀಸರ ನಿಯೋಜನೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕೂಡ ಭದ್ರತೆಯನ್ನು ವಹಿಸಿರುವಂಥದ್ದು. ರಾಮ್ ರಹೀಂ ನಗರದ ಮಸೀದಿ ಸುತ್ತ ಬಿಗಿ ಬಂದೋಬಸ್ತನ್ನ ಹಾಕಿದ್ದಾರೆ. ಪ್ರಚೋದನೆಗೆ ಒಳಗಾಗದಂತೆ ಈಗಾಗಲೇ ಚಲುವರಾಯಸ್ವಾಮಿ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಒಂದು ರೀತಿಯಾಗಿ ಈ ಮದ್ದೂರು ಪಟ್ಟಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಕಣ್ಗಾವಲನ್ನ ಇಟ್ಟಿದೆ. ಇಡೀ ಮದ್ದೂರಿನ ಸುತ್ತಮುತ್ತ ಭದ್ರತೆಯನ್ನ ವಹಿಸಿದ್ದಾರೆ. ಇನ್ನು 2,000 ಪೊಲೀಸರ ನಿಯೋಜನೆ, ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದ್ ಕಡೆ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಮದ್ದೂರು ಸುತ್ತಮುತ್ತ ರೌಂಡ್ಸ್ ಹಾಕ್ತಾ ಇರುವ ದೃಶ್ಯವನ್ನ ಈಗಾಗಲೇ ಪೊಲೀಸರು ಕೂಡ ಒಂದ್ ಕಡೆ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಕಣ್ಗಾವಲನ್ನ ಇಟ್ಟಿರುವಂಥದ್ದು. 2,000 ಪೊಲೀಸರ ನಿಯೋಜನೆ ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಯನ್ನ ನಡೆಯದಂತೆ ಖಾಕಿ ಭದ್ರತೆಯನ್ನ ವಹಿಸಿದೆ. ಇನ್ನು ರಾಮ್ ರಹೀಂ ನಗರದ ಮಸೀದಿ ಸುತ್ತ ಬಿಗಿ ಬಂದೋಬಸ್ತನ್ನ ಹಾಕಿದ್ದಾರೆ. ಇನ್ನು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟಕ್ಕೆ ಈಗ ಮದ್ದೂರಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಮಸೀದಿ ಮುಂದಿನ ಮೆರವಣಿಗೆಯನ್ನ ಸ್ವಾಗತಿಸ್ತೀವಿ ಅಂತ ಒಂದ್ ಕಡೆ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಯಾವುದೇ ಪ್ರಚೋದನೆಗೆ ಒಳಗಾಗದಂತೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಒಂದ್ ಕಡೆ
ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗ್ಗೆ 10:30ಕ್ಕೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡುತ್ತೆ. ಆರ್ ಅಶೋಕ್, ಪಿವೈ ವಿಜೇಂದ್ರ ನೇತೃತ್ವದಲ್ಲಿ ನಿಯೋಗ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಣೆ ಮಾಡ್ತಾರೆ. ಇನ್ನು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಬಿಜೆಪಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಿಗ್ಗೆ 10:30ಕ್ಕೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ನೀಡುತ್ತೆ. ಆರ್ ಅಶೋಕ್, ಬಿವೈ ವಿಜೇಂದ್ರ ನೇತೃತ್ವದ ನಿಯೋಗ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರನ್ನ ಈಗಾಗಲೇ ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದು ಬೆಳಿಗ್ಗೆ 10:30ಕ್ಕೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ನೀಡುತ್ತೆ. ಇನ್ನು ಭೇಟಿ ನೀಡಿ ಆರ್ ಅಶೋಕ್ ಹಾಗೂ ಬಿವೈ ವಿಜೇಂದ್ರ ನೇತೃತ್ವದ ನಿಯೋಗ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಣೆ ಮಾಡ್ತಾರೆ. ಇನ್ನು ಒಂದ್ ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು, ಹಿಂದೂ ಯುವಕರು, ಹಿಂದೂ ಮಂಡಳಿಯವರು ಸಾಕಷ್ಟು ಜನಸಂಖ್ಯೆಯಲ್ಲಿ ಹೋರಾಟವನ್ನ ಮಾಡಿದ್ರು. ಅದರಲ್ಲಿ ಕೂಡ ಪೊಲೀಸರು ಬಿಡಿಸುವ ಕೆಲಸವನ್ನ ಮಾಡಿರುವಂಥದ್ದು. ಇನ್ನು ಇಂದು 10:30ಕ್ಕೆ ಪಿವೈ ವಿಜೇಂದ್ರ ಹಾಗೂ ಸಿಟಿ ರವಿ ಅವರ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ನಿಯೋಗ ಭೇಟಿಯನ್ನ ನೀಡುತ್ತೆ. ಇನ್ನು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಣೆಯನ್ನ ಮಾಡ್ತಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಲಿರುವ ಬಿಜೆಪಿ ನಾಯಕರು ಇಂದು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಬಿಜೆಪಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇವತ್ತು ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರ್ ಅಶೋಕ್ ಹಾಗೂ ಬಿವೈ ವಿಜೇಂದ್ರ ನೇತೃತ್ವದ ನಿಯೋಗ ಆಗುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಏನು ಭಾನುವಾರ ಅಷ್ಟೇ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಸ್ವರೂಪವನ್ನೇ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅದರ ಬಳಿಕ ಹಿಂದೂ ಕಾರ್ಯಕರ್ತರು ಕೂಡ ಒಂದು ಬೃಹತ್ ಹೋರಾಟ ಕೂಡ ನಡೆಸ್ತಾರೆ. ಆ ಹೋರಾಟದಲ್ಲಿ ಒಂದಿಷ್ಟು ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ. ತದನಂತರ ನಿನ್ನೆ ಕೂಡ ಅಷ್ಟೇ ಮದ್ದೂರು ಬಂದ್ಗೆ ಕೂಡ ಕರೆಯನ್ನ ಕೊಟ್ಟಿರ್ತಾರೆ ಹಿಂದೂ ಪರ ಸಂಘಟನೆಗಳು. ಅದಾದ ಬಳಿಕ ಇಂದು ಸಾಮೂಹಿಕ ಗಣೇಶ ವಿಸರ್ಜನೆಗೆ ಕೂಡ ಮುಂದಾಗಿದ್ದಾರೆ. ಏನು ಒಂದು ಕಲ್ಲು ತೂರಾಟ ಆದ ಮೇಲೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಇದ್ದೇವೆ ಅಂತ ಒಂದಾಗಿ ಸಾಮೂಹಿಕ ವಿಸರ್ಜನೆ, ಗಣಪತಿ ವಿಸರ್ಜನೆ ಮಾಡೋಣ ಅಂತ ಹೇಳಿ ಒಂದಾಗಿ ಇವತ್ತು ವಿಸರ್ಜನೆ ಮಾಡೋಕೆ ಮುಂದಾಗಿದೆ. ಅದರಲ್ಲೂ ಕೂಡ ಇವತ್ತು ಬಿಜೆಪಿ ನಿಯೋಗವು ಕೂಡ ಅವರಿಗೆ ಸಾಥ್ ನೀಡಲಿದೆ. ಅದರಲ್ಲೂ ಪ್ರಮುಖವಾಗಿ ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ ಹಾಗೂ ಇನ್ನಿತರ ಪ್ರಮುಖರು ಕೂಡ ಅದರಲ್ಲಿ ಭಾಗಿಯಾಗಲಿದ್ದಾರೆ. ತದನಂತರ ಮೊನ್ನೆ ಅಷ್ಟೇ ಏನು ಲಾಠಿ ಚಾರ್ಜ್ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಗಾಯಾಳುಗಳಿಗೆ ಏಟಾಗಿತ್ತು ಅಂತವರ ಮನೆಗೆ ಕೂಡ ಭೇಟಿ ನೀಡ್ತಾರೆ. ತದನಂತರ ಮತ್ತೆ ಕಲ್ಲು ತೂರಾಟ ಪ್ರಕರಣದಲ್ಲೂ ಕೂಡ ಒಂದಿಷ್ಟು ಗಾಯಾಳುಗಳು ಆಗಿದ್ರು, ಅವ್ರ ಮನೆಗೂ ಕೂಡ ಭೇಟಿ ನೀಡ್ತಾರೆ. ಇದೆಲ್ಲದರ ಬಳಿಕ ಒಂದಿಷ್ಟು ಸಮಾವೇಶ ಕೂಡ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಹಿಂದೂ ಕಾರ್ಯಕರ್ತರು ಯಾರಿದ್ದಾರೆ ಮತ್ತು ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಇವರೆಲ್ಲರ ಮನಸ್ಥಿತಿಯಲ್ಲೂ ಕೂಡ ಧೈರ್ಯ ತುಂಬೋದಕ್ಕೆ ಈಗಾಗಲೇ ಬಿಜೆಪಿ ಮುಂದಾಗಿದೆ ಮತ್ತು ಒಂದಿಷ್ಟು ಕಾರ್ಯಕರ್ತರನ್ನ ಕೂಡ ಜಮಾವಣೆ ಮಾಡಿಕೊಂಡು ಸಮಾವೇಶ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಿದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಕಂಡು ಬರ್ತಾ ಇದೆ. ಅದನ್ನ ಹೊರತುಪಡಿಸಿ ಇವತ್ತಿನ ಏನು ಬೃಹತ್ ಮೆರವಣಿಗೆಯಲ್ಲಿ ಇದೆ, ಇದರಲ್ಲಿ ಸಾಕಷ್ಟು ಜನಸಂಖ್ಯೆಯನ್ನ ಕೂಡ ಈಗಾಗಲೇ ಸೇರಿಸಬೇಕು ಅಂತ ಅಲ್ಲಿ ಮದ್ದೂರಿನ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ನಿಯೋಗ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.